ಗುರುಗಳೇ, ತುಂಬ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋಂಥದ್ದು ಗೊತ್ತಿರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ರಿಗೆ ಬರೋಕ್ಕಾಗದೇ ಇರುವಂಥವ್ರು, ಅಂಥವರೆಲ್ಲ ಯಾವ ರೀತಿಯಾಗಿ ಮನೆಯಲ್ಲಿನೇ ಹಬ್ಬದ ಸಂಭ್ರಮ ಮಾಡಬಹುದು? ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದು ಏನೂ ಇಲ್ಲ ಅಂದ್ರೆ ಒಂದು ಫೋಟೋನಾರು ಇಟ್ಕೊಂಡಿರ್ತಾರೆ, ಅದಕ್ಕೊಂದು ಕಡ್ಡಿ ಹಚ್ತಾರೆ, ಒಂದು ನಮಸ್ಕಾರ ಹಾಕ್ತಾರೆ. ಇವೆಲ್ಲ ಮಾಡುವಾಗ ಯಾವುದೋ ಫೋನ್ ಬಂತು, ಯಾರೋ ಬಂದು ಕರೆದು ಅಂದಾಗ ತಮ್ಮ ಜ್ಞಾನವನ್ನು ಪಲ್ಲಟಗೊಳಿಸ್ಬಿಡ್ತಾರೆ. ಊದ್ ಕಡ್ಡಿ ಹಚ್ಕೊಂಡು ದೇವ್ರಿಗೆ ಫೋಟೋಗೆ ನಿಂತಿರ್ತಾರೆ, ಆಚೆಯಿಂದ ಯಾರೊಬ್ರು ಕಾಲ್ ಮಾಡ್ತಾರೆ, ತಕ್ಷಣ ಹೊಟ್ಟೋಗ್ತಾರೆ. ಆದರೆ ದೇವಸ್ಥಾನಗಳಿಗೆ ಬಂದಾಗ ಯಾರೇ ಕರೀಲಿ, ಸಾಲಗಾರನ ಪಕ್ಕದಲ್ಲಿ ನಿಂತ್ಕೊಂಡಿದ್ದು ನಮ್ಮ ಗಮನ ಅವನ ಮೇಲೆ ಇರೋಲ್ಲ, ದೇವ್ರ ಮೇಲೆ ಇರುತ್ತೆ. ಅಂತಹ ಒಂದು ಕ್ಷಣ ನಿರ್ಮಿತ ಆಗೋದಿಲ್ಲಪ್ಪ ಅಂದರೆ ಮಠ ಮಂದಿರಗಳಲ್ಲಿ ಮಾತ್ರ. ಈ ಮಠ ಅಂದರೆ ಗುರುಗಳ ಮುಂದೆ ನಾವು ನಿಂತಿರ್ತೀವಿ, ಗುರುಗಳು ನಮ್ಗೆ ಯಾವಾಗ ನೋಡ್ತಾರೋ, ಯಾವಾಗ ಆಶೀರ್ವಾದ ಮಾಡ್ತಾರೋ ಒಂದು ಭಾವನೆ, ಭಯ ಎರಡೂ ಇರುತ್ತೆ. ದೇವಸ್ಥಾನಕ್ಕೆ ಬಂದಾಗ ಗಂಟೆಯ ಓಂಕಾರ, ಮಂತ್ರಗಳ ವೇದಘೋಷ, ಆ ಭಕ್ತಾದಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಿರೋವಂಥ ನಮಸ್ಕಾರ, ಈ ಪರಿಸರವನ್ನೆಲ್ಲ ನೋಡಿದಾಗ ನಾವು 2 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ದೇವ್ರು ನೋಡೋವಂಥದ್ದೇ ದೇವಸ್ಥಾನ. ಆದರೂ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾದ ಇಂಥ ಒಂದು ಕಾರ್ಯಕ್ರಮ ಬಂದಾಗ ನಮಗಿನ್ನೂ ಭಕ್ತಿ ಜಾಸ್ತಿ ಆಗುತ್ತೆ. ಎಲ್ಲ ಆಚೆ ಕಡೆ ಕೂತ್ಕೊಂಡು ನಾವು ಲೈವ್ ಕೊಡ್ತಾ ಇರ್ತೀವಿ, ಒಳಗಡೆ ತುಂಬ ಚಿಕ್ಕ ಜಾಗ ಅಂಥೇಳಿ ಆ ಪರದೆ ಮೇಲೆ ನೋಡೋವಾಗ ಆ ಮಂತ್ರ ಪೂಜೆ ಎಲ್ಲ ನೋಡಿ ಅವ್ರಿಗೆ ತಮಗೆ ಗೊತ್ತಿಲ್ಲದಿರಂಗೆ ನಮಃ ಶಿವಾಯ ಅನ್ನೋ ಮನೋಭಾವ ಬಂದ್ಬಿಡುತ್ತೆ. ಈ ಮನೋಭಾವ ಯಾವಾಗ ಬರುತ್ತೆ, 10 ನಮಃ ಶಿವಾಯದಲ್ಲಿ 1 ನಮಃ ಶಿವಾಯ ಆದ್ರೆ ಈಶ್ವರನ ಕೇಳಿದ್ರೆ ತಕ್ಷಣ ಅನುಗ್ರಹ ಮಾಡುವಂಥದ್ದೇ ಮಠ ಮಂದಿರಗಳ ವೈಶಿಷ್ಟ್ಯತೆ. ಬಟ್ ಇದೊಂದು ಪುರಾತನ ಇತಿಹಾಸವಾದ ದೇವಸ್ಥಾನ ಅಂತ ನಾವು ಹೇಳ್ತೀವಿ.